ಚಿರ್ಬುಷ್ ಥ್ಯಾಂಕ್ ಯು. ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ. ಗೋ ತಗೋಸ್ನಾಗೆ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಇವತ್ತಿನ ವ್ಲಾಗ್ ಈಸ್ ಸಮಥಿಂಗ್ ಡಿಫ್ರೆಂಟ್. ದಿಸ್ ಈಸ್ ಚೆರು. ಇವತ್ತು ನಾನು ಒನ್ ಆಫ್ ಮೈ ಫೇವ್ರೆಟ್ ಡೆಸರ್ಟ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಸ್, ಆ್ಯಂಡ್ ಟ್ರೈ ಮಾಡೋದು ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಆರ್ ನಾಟ್. ನೀವೇ ಹೇಳಬೇಕು ಸಕ್ಸಸ್ಫುಲ್ ಆಯಿತಾ ಇಲ್ವಾ ಅಂತ ಹೇಳಿ. ಮತ್ತು ಮೆನ್ಯೂ ತಗೊಳ್ಳುವ. ಓಕೆ, ಸೊ ಟುಡೇಸ್ ಮೆನ್ಯೂ. ಫಸ್ಟ್ ಒನ್ ಇಸ್ caramel pudding, second one is kaju katli, third one is chocolate mousse, fourth one is rasmalai, and fifth one and last and final is donuts. Yes, the first four ideyalla, which is ita helid nanu haudu, caramel pudding, kaju katli, rasmalai and chocolate mousse. Chocolate mousse fully chocolate mousse alladu, ಸ್ವಲ್ಪ ಕಾಫಿ ಟಚ್ ಇದೆ. ಸೊ ಚಾಕ್ಲೇಟ್/ಕಾಫಿ ಮೂಸ್. ಈ ನಾಲ್ಕು ಫುಲ್ ಒಂದು 90% ಅದು ಗ್ಯಾರಂಟಿ ಕೊಡ್ತೀನಿ ನಾನು ಸಕ್ಸಸ್ ಆಗ್ತದೆ ಅಂತ ಹೇಳಿ. ಬಟ್ ಹೈದ್ರಾವು ತುಂಬೋದು ಏನಕ್ಕ ಯೋಂಚ ಟೈಮ್ ಬರಬೇಕಾದ ಟೈಮಲ್ಲಿ ಬರೋದಿಲ್ಲ. ಈಗ ಇಲ್ಲಿ ನೋಡಿ ಗೋಟ್ ಕಾಣಿಸ್ತದ, ಅಷ್ಟು ಬೇಗ ರಿಕ್ಷಾ ಅಡ್ಡ ಬಂತು. ಬ್ಯಾಕ್ ಟು ದ ಪಾಯಿಂಟ್. ಎಲ್ಲಿದ್ದೆ ನಾನು? ಈ ನಾಲ್ಕು ಡೆಸರ್ಟ್ಸನ್ನು ನಾನು ಅಟ್ಲೀಸ್ಟ್ 90% ಗ್ಯಾರಂಟಿ ಕೊಡ್ತೀನಿ ಸಕ್ಸಸ್ ಆಗ್ತದೆ ಅಂತ ಹೇಳಿ. ಬಟ್ ಡೋನಟ್ಸಿಗೆ ನಾನು ಒಂದು 10% ಕೊಡೋದಿಲ್ಲ. ಮಾತಾಡೋದೆಲ್ಲ ಜಾಸ್ತಿ ಆಗ್ತದೆ ಅನಿಸ್ತದೆ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ. ಮತ್ತು ಕತ್ಲೆ ಆಗಿದೆ, ಇನ್ನೂ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಲೇಟ್ ನೈಟ್ ತನಕ ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಸೊ ಲೆಟ್ಸ್ ಗೋ ಟು ದ ಕಿಚನ್. ಸೊ ಫಸ್ಟ್ ನಾವಿಲ್ಲಿ ಕ್ಯಾರಮಲ್ ಪುಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಫಸ್ಟ್ ಸ್ಟೆಪ್ ಇಸ್ ಆ್ಯಸ್ ಯೂಶ್ವಲ್ ಕ್ಯಾರಮಲೈಸೇಷನ್. ಇಲ್ಲಿ ನಾನು 3 to 4 ಸ್ಪೂನ್ಸ್ ಆಫ್ ಶುಗರ್ನ ಹೈ ಮೀಡಿಯಮ್ ಫ್ಲೇಮ್ ಅಲ್ಲಿ ಕ್ಯಾರಮಲೈಸಿಂಗ್ ಮಾಡಿಸ್ತಿದ್ದೀನಿ. ಮೇಕ್ ಶ್ಯೂರ್ಗೆ ನೀವು ಜಾಸ್ತಿ ಸುಟ್ಟಾಕಬೇಡಿ ಅದನ್ನು. ಕಹಿ ಸ್ಮೆಲ್ ಆ್ಯಂಡ್ ಟೇಸ್ಟ್ ಎರಡೂ ಬರ್ತದೆ. ಆ್ಯಂಡ್ ಪುಡಿಂಗ್ ಎಲ್ಲ ಖರಾಬ್. ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಯಿತು ಒನ್ ಟೈಮ್. ಕಲರ್ ಇಸ್ ಲೈಕ್ ಸಿಂಪಲ್ ಗೋಲ್ಡನ್ ಕಲರ್ ಇರುತ್ತಲ್ಲ, ಆ ಥರ ಬಂದರೆ ಸಾಕು. ಈಗ ನೀವು ನೋಡ್ಬೋದು ಶುಗರ್ ಆಲ್ಮೋಸ್ಟ್ ಮೆಲ್ಟ್ ಆಗಿದೆ, ಸ್ವಲ್ಪ ಇರೋದು. ಈಗ ನಾನು ಈ ಸ್ಟೇಜಲ್ಲೇ ಸ್ವಲ್ಪ ನೀರು, ಜಾಸ್ತಿ ಅಲ್ಲ, ಸ್ವಲ್ಪ ಒಂದು 2 to 3 ಸ್ಪೂನ್ಸ್ ಹಾಕ್ತಿದ್ದೀನಿ. ಬಿಕಾಸ್ ಅಲ್ಲೇ ಸ್ವಲ್ಪ ಮೆಲ್ಟ್ ಆಗಲಿ ಅಂತ ಹೇಳಿ. ಬೇಗ ಆಗ್ತದೆ ಈ ಥರ ಮಾಡಿದರೆ. ಈ ಥರ ಕಲರ್ ಇರಬೇಕು. ಎಲ್ಲ ಮೆಲ್ಟ್ ಆದಮೇಲೆ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು. ನಾವು ಆ್ಯಸ್ ಕ್ವಿಕ್ ಆ್ಯಸ್ ಪಾಸಿಬಲ್ ನೀವೀಗ ಬೇರೆ ಒಂದು ಬೌಲ ಯಾವುದಾದ್ರೂ ಕಂಟೈನರ್ ಮೋಲ್ಡಲ್ಲಿ ಶಿಫ್ಟ್ ಮಾಡಿ. ನೀವು ಆ ಥರ ಪ್ಯಾನೆಲ್ಲ ಇಟ್ಟಿದ್ರೆ ಇನ್ನೂ ಸುಟ್ಟು ಹೋಗ್ತದೆ. ಅದು ಇನ್ನು ಬ್ಲ್ಯಾಕ್ ಆಗ್ತಾ ಹೋಗ್ತದೆ ಆ್ಯಂಡ್ ಕಹಿಯಾಗಿ ಬಿಡ್ತದೆ. ಎಲ್ಲ ಕ್ಯಾರಮಲ್ನ ಬೌಲಿಗೆ ಬೇಗ ಟ್ರಾನ್ಸ್ಫರ್ ಆದಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಸಿ, ಎಲ್ಲ ಕಾರ್ನರ್ ಟು ಕಾರ್ನರಿಗೆಲ್ಲ ಹೋಗಲಿ. ಆ್ಯಂಡ್ ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟಿರಿ. ಆ ಥರ ನಾನಿಲ್ಲಿ ಇನ್ನೊಂದು ಮೋಲ್ಡಲ್ಲೂ ಮಾಡಿದ್ದೀನಿ. ಇಟ್ಸ್ ಆ್ಯಕ್ಚುಲಿ ಚಾಕ್ಲೇಟ್ ಮೋಲ್ಡು. ಚಾಕ್ಲೇಟ್ ಇದ್ದಿದ್ದು ಅದರಲ್ಲಿ ನಾನು ಸೇವ್ ಮಾಡಿ ಇಟ್ಟಿದ್ದೆ, ಅದರಲ್ಲೇ ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್ ವಿತ್ ದ ಪುಡಿಂಗ್ ಪಾರ್ಟ್. ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಆ್ಯಂಡ್ ಟರ್ನ್ ಆನ್ ದ ಸ್ಟವ್. ಆ್ಯಂಡ್ ಅದಕ್ಕೆ ಹಾಲು ಹಾಕಿ ಅರೌಂಡ್ 1 ಲೀಟರ್. ನಾನಿಲ್ಲಿ 2 ಯುಟೆನ್ಸಿಲ್ಸ್ನ ಯೂಸ್ ಮಾಡ್ತಿದ್ದೀನಲ್ಲ ಕ್ಯಾರಮಲ್ ಪುಡಿಂಗ್ ಮಾಡಲಿಕ್ಕೆ. ಸೊ ನಾನು ಅರೌಂಡ್ 1 ಲೀಟರ್ ಯೂಸ್ ಮಾಡ್ತಿದ್ದೀನಿ ಹಾಲನ್ನ ಬಾಯ್ಲಿಗೆ ಕರ್ಕೊಂಬರೋದು ಬೇಡ, ಅದು ಬರ್ತದೆ. ಓಕೆ, ಬಾಯ್ಲಿಗೆ ಬಂದಮೇಲೆ ಅದಕ್ಕೆ ನೀವು ಒಂದು ಬೌಲಲ್ಲಿ ಎಕ್ಸ್ಟ್ರಾ 2 ಸ್ಕೂಪ್ ಫಸ್ಟು ಹಾಲನ್ನ ತೆಗೆದಿಡಿರಿ. ಆ ತೆಗೆದಿಟ್ಟ ಹಾಲಿಗೆ ವೆನಿಲಾ ಫ್ಲೇವರ್ಡ್ ಕಸ್ಟರ್ಡ್ ಪೌಡರ್, ನೀವು ಬೇರೆ ಫ್ಲೇವರ್ ಯೂಸ್ ಮಾಡ್ಬೋದು. ಬಟ್ ಕ್ಯಾರಮಲ್ ಪುಡಿಂಗಿಗೆ ಮೋಸ್ಟ್ ಆಫ್ ದ ಟೈಮ್ ವೆನಿಲಾ ಫ್ಲೇವರೇ ಯೂಸ್ ಮಾಡೋದು.
ಇಲ್ಲಿ ನಾನು 2 ಸ್ಪೂನ್ಸ್ ಯೂಸ್ ಮಾಡಿದ್ದೀನಿ, ತೋರಿಸಿದ ಮಾತ್ರ 1 ಸ್ಪೂನ್ ಹಾಕಿದ್ದು, ಬಟ್ 2 ಸ್ಪೂನ್ಸ್ ಹಾಕಿದ್ದೀನಿ. ಅದನ್ನು ಹಾಕಿ ಆ ಮಿಕ್ಸರ್ನ ಹಾಲಿಗೆ ಹಾಕಿ ನೀವು ಬಾಯ್ಲಿಗೆ ತಗೊಂಬನ್ನಿ. ಒಂದು ಸ್ವಲ್ಪ ಜಾಸ್ತಿ ಬೇಡ, ಜಸ್ಟ್ ಮಿಕ್ಸ್ ಮಾಡ್ತಾ ಲಮ್ಸ್ ಆಗಬಾರ್ದು ಅಂತ ಹೇಳಿ. ಅದಕ್ಕೆ 1 ಎಗ್ ಆಪ್ಷನಲ್, ಬೇಕಾದರೆ ಹಾಕಿ ಇಲ್ಲಾದರೆ ಬೇಡ. ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಇದಾಗಲಿ, ಬಾಯ್ಲ್ ಬಂದಮೇಲೆ ನಾನಿಲ್ಲಿ ಬ್ರೌನ್ ಬ್ರೆಡ್ ಅನ್ನು ಫುಲ್ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ. ಬೇಕಾದರೆ ನೀವು ವೈಟ್ ಬ್ರೆಡ್ನ ಯೂಸ್ ಮಾಡ್ಬೋದು, ಜಾಸ್ತಿಯಾಗಿ ವೈಟ್ ಬ್ರೆಡ್ ಯೂಸ್ ಮಾಡ್ತಾರೆ. ನನ್ನ ಮನೇಲಿರಲಿಲ್ಲ, ಬ್ರೌನ್ ಬ್ರೆಡ್ ಇತ್ತು, ಸೊ ಬ್ರೌನ್ ಬ್ರೆಡ್ನ ಮಿಕ್ಸ್ ಮಾಡಿದ್ದೀನಿ. ಈ ಸ್ಟೆಪ್ಪಲ್ಲಿ ಸ್ವಲ್ಪ ಜಾಗ್ರತೆ, ನಾನು ಇದರಲ್ಲೇ ಸ್ವಲ್ಪ ಹೋಯಿತು ನಂದು, ಬಿಕಾಸ್ ಲಾಸ್ಟಿಗೆ ಲಮ್ಸ್ ಆಗ್ತದೆ, ಫುಲ್ ಗಟ್ಟಿ ಆಗ್ತದೆ. ಆ ಥರ ಆಗಲಿಕ್ಕೆ ಬಿಡಬೇಡಿ. ಮೆಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ ಎಲ್ಲ ಮಿಕ್ಸರ್ನ ಹಾಕಿದ್ದೀನಿ, ಬ್ರೆಡ್ ಕ್ರಮ್ಸ್ನ ಹಾಕಿದ್ದೀನಿ. ನಾನು ಇಷ್ಟು ದಪ್ಪ ಆಯಿತು, ಇನ್ನೂ ಸಹ ದಪ್ಪ ಆಗ್ತದೆ. ನೀವು ಸ್ಲೋ ಫ್ಲೇಮಲ್ಲೇ ನೀವು ಕುಕ್ ಮಾಡಿ. ನಾನು ನಿಮ್ಗೆ ಹೇಳಿದ್ದೆಲ್ಲ ಇಲ್ಲೇ ಒಂದು ಮಿಸ್ಟೇಕ್ ಆಗಿತ್ತು, ದ್ಯಾಟ್ ಅದು ಗಟ್ಟಿ ಆಯಿತು, ದಪ್ಪ ಆಯಿತು ಅಂತ ಹೇಳಿ. ಅಲ್ಲೇ ಲಮ್ಸ್ ಆಗಲಿಕ್ಕೆ ಶುರು ಆಯಿತು ಬ್ರೆಡ್ ಕ್ರಮ್ಸ್ ಇದು. ಸೊ ನಾನಿಲ್ಲಿ ಅದನ್ನು ಸ್ಟ್ರೈನ್ ಮಾಡ್ತಿದ್ದೀನಿ, ಬಿಕಾಸ್ ನಮಗೇನು ಲಮ್ಸ್ ಏನು ಬೇಡ ಪುಡಿಂಗಲ್ಲಿ. ಅದು ಬಾಯಿಗೆ ಬರ್ತದೆ, ಅದು ಕರೆಕ್ಟಾಗಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಪುಡಿಂಗ್ ತಿಂದದಂತ ಹೇಳಿ. ಅದಕ್ಕೆ ನಾನು ಅದನ್ನು ಸ್ಟ್ರೈನ್ ಮಾಡ್ತಿದ್ದೀನಿ. ಸ್ಟ್ರೈನ್ ಮಾಡಿದ್ದು ಮಿಕ್ಸ್ಚರ್ನ ಕ್ಯಾರಮೆಲ್ ಮಾಡಿದ ಬೌಲ್ ಇದೆಯಲ್ಲ, ಕ್ಯಾರಮೆಲ್ ಕೋಟೆಡ್ ಬೌಲು, ಆ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡುವಾಗನೇ ನನ್ನ ಮಾಸಜಿಯವರ ಫೋನ್ ಬಂತು, ವಿಡಿಯೋ ಕಾಲ್ ಬಂತು. ಎಂತ ಮಾಡ್ತಿದ್ಯಾನಾ ಅಂತ ಕೇಳಲಿಕ್ಕೆ. ಸೊ ಅವ್ರ ಹತ್ರ ಮಾತಾಡ್ತಿದ್ದೆ, ಗೆಸ್ ಮಾಡು ನಾನು ಎಂತ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ವಿ ನಾವು. ಎಲ್ಲ ಮಿಕ್ಸ್ಚರ್ನ ಸ್ಟ್ರೈನ್ ಮಾಡಿ ಆ ಹಾರ್ಟ್ ಮೋಲ್ಡಲ್ಲಿ ಸಹ ನಾವು ಕ್ಯಾರಮಲ್ ಮಾಡಿ ಇಟ್ಟಿದ್ವಿ ಅಲ್ಲ, ಅದರಲ್ಲೂ ಟ್ರಾನ್ಸ್ಫರ್ ಮಾಡಿದ್ವಿ. ಎಲ್ಲ ಕಾರ್ನರಿಗೆ ಸ್ಪ್ರೆಡ್ ಮಾಡಿ ಆ್ಯಂಡ್ ಟ್ಯಾಪ್ ಮಾಡಿ 2-3 ಸತಿ, ಸೊ ದ್ಯಾಟ್ ಎಲ್ಲ ಲೆವೆಲ್ಲಾಗಿ ಇರಲಿ ಅಂತ ಹೇಳಿ. ಆ್ಯಂಡ್ ಲಾಸ್ಟಿಗೆ ಬೇಕಾದರೆ ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡ್ಬೋದು, ಏನಂದರೆ ಪಾರ್ಚ್ಮೆಂಟ್ ಪೇಪರ್ ಆರ್ ಫುಡ್ ರ್ಯಾಪಿಂಗ್ ಪೇಪರ್ಸ್. ನಿಮ್ಮ ಮನೆಯಲ್ಲಿ ಎಂಥ ಪೇಪರ್ ಉಂಟು ಅದನ್ನು ಯೂಸ್ ಮಾಡಿ. ಆ್ಯಂಡ್ ಅದನ್ನು ಕವರ್ ಮಾಡಬೇಕು, ಬಿಕಾಸ್ ಸ್ಟೀಮ್ ಒಳಗೆ ಹೋಗಬಾರ್ದು. ಇದು ಬಂದರೆ ಎಲ್ಲ ಮೆಲ್ಟ್ ಆಗ್ತದೆ, ಎಲ್ಲ ಶುಗರ್ ಆ್ಯಂಡ್ ವಾಟರ್ ಮಿಕ್ಸ್ ಆಗ್ತದೆ. ಸೊ ಆ ಥರ ಆಗಬಾರ್ದು. ಸೊ ನಾನಿಲ್ಲಿ ಮಧ್ಯದಲ್ಲಿ ಪೇಪರ್ ಹಾಕಿದ್ದೀನಿ ಆ್ಯಂಡ್ ಲಿಡ್ಡಲ್ಲಿ ಕ್ಲೋಸ್ ಮಾಡಿದ್ದೀನಿ. ಸೊ ದ ನೆಕ್ಸ್ಟ್ ಪಾರ್ಟ್ ಇಸ್ ಸ್ಟೀಮಿಂಗ್. ಸೊ ಇಲ್ಲಿ ನಾವು ಜುಗಾಡು ಸ್ಟೀಮರ್ ನಾವು ರೆಡಿ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ದೊಡ್ಡ ಮೋಲ್ಡ್ ಹಾಕಿದ್ದೀನಿ, ಮತ್ತು ನನ್ನ ಬೌಲ್ ಇಟ್ಟಿದ್ದೀನಿ ಆ್ಯಂಡ್ ಕವರ್ ಮಾಡಿ ಅರೌಂಡ್ 15 to 20 ಮಿನಿಟ್ಸ್ನ ಸ್ಟೀಮಿಂಗ್ ಮಾಡುವಾಗಲೇ ಸುಮಾರು ಹೊತ್ತಾಗಿತ್ತು. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಇದನ್ನು ಡಿಮೋಲ್ಡ್ ಮಾಡ್ತಿದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ಟೀಮಿಂಗ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಹೇಳಲಿಕ್ಕೆ ಮರ್ತೋಯ್ತು. ಸ್ಟೀಮ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಡಿಮೋಲ್ಡ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಡಿಮೋಲ್ಡ್. ಸೊ ಫಿಂಗರ್ ಕ್ರಾಸ್ಡ್. ನಾವು ಸರಿ ಬಂದರೆ ಸರಿ ಬಂತು, ಇಲ್ಲಾದರೆ ಹೋಯಿತು. ಎಸ್, ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿದೆ. ಲೆಟ್ಸ್ ಓಪನ್ ಆ್ಯಂಡ್ ದಿಸ್ ಇಸ್ ದ ರಿಸಲ್ಟ್. ವಾವ್, ಒಳ್ಳೆದು ಬಂದಿದಲ್ಲ. ಐ ಲವ್ ದಟ್ ಕಲರ್. ಆ್ಯಕ್ಚುಲಿ ನಿಮಗೆ ಹತ್ತಿರದಿಂದ ತೋರಿಸ್ತೆ ಯಾವ ಥರ ಕಾಣಿಸ್ತಾ ಉಂಟು ಅಂತ ಹೇಳಿ. ಇನ್ ದಿಸ್ ಬ್ಯೂಟಿಫುಲ್? ಎಸ್, ಜಸ್ಟ್ ಅ ಪೀಸ್ ಆಫ್ ಆರ್ಟ್. ಈಗ ಟೇಸ್ಟ್ ಮಾಡಿ ನೋಡುವ ಯಾವ ಥರ ಆಗಿದೆ ಅಂತ ಹೇಳಿ. ಸೊ ಇಟ್ಸ್ ಟೈಮ್ ಟು ಟೇಸ್ಟ್. ನಾನು ಆಗಿಂದ ಸ್ಪೂನ್ ಇಟ್ಕೊಂಡು ಕೂತಿದ್ದೀನಿ. ಸಕ್ಸಸ್ಫುಲ್ ಆದರೆ ಮಾತ್ರ ತಿನ್ನಿ, ಮಾಡಿ ನೀವು ಮನೆಯಲ್ಲಿ, ಇಲ್ಲಾಂದರೆ ಮಾಡಬೇಡಿ. ಓಕೆ, ಇದನ್ನು ಖಾಲಿ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಇಟ್ಸ್ ಸೋ ಗುಡ್. ಮಮ್ಮಿ ದರಿ एक स्पून. तुम्हाला कधी शेवणार काय मम्मी अम्मे म्हणणार काय कालक बरं आहे. ब्रेड कैसा टेस्ट रहता है, समझ है. सक्सेसफुल. बुर्ग्यांग ते भितर असतात, खाण घ्यायचे आता आणि मग
ಓಕೆ, ಇದು ಸಕ್ಸಸ್ಫುಲ್ ಆಯ್ತಂದರೆ ಅದು ಇನ್ನೊಂದಿಗೆ ಡಿಮೋಲ್ಡ್ ಮಾಡಬೇಕು. ದೊಳೆಗಲ್ಲ ಕೊನೆ ಇವಾಗ हातात पडलं ना खायला आहे ना तसं तेल नाही रे ज्यूस आहे वेग आणि अवेला ಅಂದ್ರೆ ಹಂಪ್ ನಾಕುವೆ ಅವ ಏನು ಪ್ರಕಾರ ಸೆಲ್ ಖರ್ಚೆ ಬರೆ ಹೋಯ್ನಿಗೆ ಅಲ್ಲ ಹೌದು ಹೌದು Man. Cái thử đấy. ನಾಟಕನೇ ಮಾಡುದು ಚಂದ ಒಳ್ಳೇದಾಗಿದೆ. ಆ ಥರ ಮುಖ ನಿನ್ಗೆ ಗೊತ್ತಲ್ಲ ಹುಡುಗರು ಆ ಥರನೇ ಒಂಚೂರು ಅದನ್ನು ಮಾಡಿದ್ದೆಲ್ಲ ಸಿಗೋದಿಲ್ಲ ಅವರಿಗೆ. ಇಟ್ಸ್ ಸಮಥಿಂಗ್ ಲೈಟ್ ಸ್ವೀಟ್ ಆಗಿದೆ ತುಂಬ, ಯಾಕಂದರೆ ನಮ್ಮ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಸ್ವಲ್ಪ ಶುಗರ್ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕಿ ಪರವಾಗಿಲ್ಲ. ಸ್ವಲ್ಪ ಕಮ್ಮಿನೇ ಹಾಕಿದ್ದು, ಲೈಟ್ ಸ್ವೀಟ್ ಆಗಿದೆ ಅಷ್ಟೇ. ನಾನು ಲಾಸ್ಟ್ ಟೈಮ್ ಒಂದು ಮಾಡಿದ್ದೆ, ಅದು ಸ್ವೀಟ್ ಎಲ್ಲ ಕರೆಕ್ಟ್ ಬ್ಯಾಲೆನ್ಸ್ ಇತ್ತು. ಬಟ್ ಒನ್ ಪ್ರಾಬ್ಲಮ್ ವಾಸ್ ಕಿ ಅದು ಕ್ಯಾರಮಲೈಸೇಷನ್ ಜಾಸ್ತಿ ಆಗಿತ್ತು. ಅಮ್ಮನಿಗೆ ಫಾಲ್ಟ್ ಅದೆಲ್ಲ, ಮುಂದಲ್ಲ. ಅದು ಕಮ್ಮಿ ಹೊಡಿತಾ, ಇದು ಸ್ವೀಟ್ ಕಮ್ಮಿ ಆಗಿದೆ. ಬಟ್ ಎವ್ರಿಥಿಂಗ್ ಇಸ್ ಗುಡ್. ಸೊ ಈಗ ಮಾತಾಡಿದ್ದು ಸಾಕು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಡಿಸರ್ಟ್. ನೆಕ್ಸ್ಟ್ ವಿ ಆರ್ ಮೇಕಿಂಗ್ ಇಸ್ ರಸ್ಮಲೈ. ಇದಕ್ಕೆ ನಾನು 1 ಲೀಟರ್ ಹಾಲನ್ನ ಬಿಸಿ ಮಾಡ್ತಿದ್ದೀನಿ. ಬಿಸಿ ಎಲ್ಲ ಕುದಿ ತರಿಸ್ತಿದ್ದೀನಿ. ಹಾಲು ಬೀಳ್ತಾ ಸೇವ್ ಆಯಿತು, ಬಿಕಾಸ್ ನಾನು ಮನೇಲಿರಲಿಲ್ಲ, ಹೊರಗೋಗಿದ್ದೆ ಸ್ವಲ್ಪ ಕೆಲಸದಲ್ಲಿ. ಆ್ಯಂಡ್ ಅಮ್ಮನಿಗೆ ಹೇಳಿದ್ದೆ ನೋಡ್ಕೊಳ್ಳಿ ಅಂತ ಹೇಳಿ. ಸೊ ಲಾಸ್ಟ್ ಮೊಮೆಂಟಿಗೆ ಬಂದು ಹಾಲು ಬೀಳೋದನ್ನೆಲ್ಲ ಸೇವ್ ಮಾಡಿದರು. ಅದಕ್ಕೆ ಒಂದು 2 ಸ್ಪೂನಷ್ಟು ವಿನೆಗರ್ ಹಾಕ್ತಿದ್ದಾರೆ. ಇನ್ನೂ ಸ್ವಲ್ಪ ಹಾಕಿ ಮತ್ತೆ ಹಾಕಿದ್ರು ಅವರು. ಹಾಕಿ ಆದಮೇಲೆ ಇದು ಏನು ಹೇಳ್ತಾರೆ, ಹೌದು ಸಬ್ಸ್ಟೆನ್ಸ್ ಬರ್ತಲ್ಲ ಹಾಲಿದು, ವಾಟ್ ಎವರ್ ಇಟ್ ಇಸ್, ಪನ್ನೀರ್ ಆರ್ ಸಮಥಿಂಗ್, ಅದನ್ನು ತೆಗೆದು ಚಂದ ಮಾಡಿ ಮಸಾಜ್ ಮಾಡಿ ಅದರಿಗೆ ಬಡ್ದು ಇಡೀರಿ, ಮೇಲೆಯಿಂದ ಕೆಳಗೆ ಬಿಸಾಡಿ ಮತ್ತು ಎಲ್ಲ ಪುಡಿ ಮಾಡಿ ಅದಕ್ಕೆ ಒಂದು ಸಾಫ್ಟಾಗಿ ಒಂದು ಡೋ ಟೈಪ್ ರೆಡಿ ಮಾಡಿ. ಇಲ್ಲೀಗ ನಾನು ಫುಲ್ ಮಸಾಜ್ ಮಾಡಿ ಆದಮೇಲೆ ಅದನ್ನು ಫುಲ್ ಸಪ್ರೇಟ್ ಮಾಡಿ ಸಣ್ಣ ಪೇಡಸ್ಗಳನ್ನು ಮಾಡ್ತಿದ್ದೀನಿ. ರಸ್ಮಲೈ ಅದು ಫುಲ್ ಓವೆಲ್ ಶೇಪಲ್ಲಿ ಅಲ್ಲ, ಸೊ ಆ ಥರನೇ ಮಾಡ್ತಿದ್ದೀನಿ. ಸೊ ಪೇಡಾಸ್ ಎಲ್ಲ ರೆಡಿ ಆಯಿತು. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಸ್ಟೆಪ್. ಇಲ್ಲಿ ನಾನು ಮೀಡಿಯಮ್ ಸ್ವೀಟ್ ಶುಗರ್ ಸಿರಪ್ನ ರೆಡಿ ಮಾಡ್ತಿದ್ದೀನಿ. ನೀವು ಅಂದ್ಕೊಬೋದಲ್ಲ ಇದೆಂತ ಮೀಡಿಯಮ್ ಸ್ವೀಟ್ ಶುಗರ್ ಸಿರಪ್ ಅಂತ. ಅಂದರೆ ಇದು ದಪ್ಪ ಸಕ್ಕರೆ ಪಾಕ ಅಲ್ಲ, ಒಂದು ತೆಳು ಡೈಲ್ಯೂಟೆಡ್ ವರ್ಷನ್ ಆಫ್ ಶುಗರ್ ಸಿರಪ್ನ ರೆಡಿ ಮಾಡ್ತಾಯಿದ್ದೀನಿ. ಬೈ ದ ವೇ ಪ್ಯಾನಿಗೆ ಗರಂ ಮಸಾಲ ಬಿತ್ತು. ನಾವು ಶುಗರಿಗೆ ಇರುವೆ ಬರಬಾರ್ದು ಅಂತ ಹೇಳಿ ಗರಂ ಮಸಾಲ ಹಾಕಿ ಇಡ್ತೀವಿ. ಸೊ ಅದೇ ಪ್ಯಾನಲ್ಲಿ ಬಿತ್ತು, ಅದೇ ತೆಗಿಲಿಕ್ಕೆ ಟ್ರೈ ಮಾಡ್ತಿದ್ದೆ. ಸಕ್ಕರೆ ಆದಮೇಲೆ ಇದಕ್ಕೆ ನೀರು ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕ್ತಿದ್ದೀನಿ. ಫಸ್ಟ್ ಅರ್ಧ ಗ್ಲಾಸ್ ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಅರ್ಧ ಗ್ಲಾಸ್ ಹಾಕಿ ಮಿಕ್ಸ್ ಮಾಡೋದು. ಆ ಥರ ನಾನು ಶುಗರ್ ಸಿರಪ್ನ ರೆಡಿ ಮಾಡ್ತಿದ್ದೀನಿ. ಈ ಶುಗರ್ ಸಿರಪ್ಪಿಗೆ ಈಗ ಪೇಡಾಸ್ ಇದೆ ಅಲ್ಲ, ಅದು ಹಾಲಿದು, ಅದೆಲ್ಲ ಹಾಕ್ತಿದ್ದೀನಿ. ಅದಕ್ಕೆ ಒಂದು ಸಿಂಪಲ್ ಲೈಟ್ ಬಾಯ್ಲ್ ಬರುವ ತನಕ ಪ್ಯಾನಲ್ಲೇ ಇರಲಿ. ನೋಡ್ಬೋದು ಈಗ ಆ ಪೇಡಾಸ್ಗಳೆಲ್ಲ ಫ್ಲೋಟ್ ಆಗ್ತುಂಟು. ದ್ಯಾಟ್ ಮೀನ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಬಾಯ್ಲ್ಡ್. ಈಗ ಇದನ್ನು ಹೊರಗೆ ತೆಗೀರಿ. ನೆಕ್ಸ್ಟ್ ಅದು ರಸ್ಮಲೈಯಲ್ಲಿ ಅದು ಹಾಲಿರ್ತದಲ್ಲ ಅದು ಮಾಡುವ. ಅದಕ್ಕೆ ನಾನು ಹಾಲಿಗೆ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಆ್ಯಸ್ ಪರ್ ಯರ್ ಟೇಸ್ಟ್ ನಿಮ್ಮ ಶುಗರ್ ಲೆವೆಲ್ನ ನೋಡ್ಕೊಳ್ಳಿ ಮತ್ತು ಸಕ್ಕರೆನ ಆ್ಯಡ್ ಮಾಡಿ. ಡಿಪೆಂಡಿಂಗ್ ಪಾನ್ ದ ಅಮೌಂಟ್ ಆಫ್ ಮಿಲ್ಕ್, ನೀವು ಎಷ್ಟು ಮಿಲ್ಕ್ ಹಾಕಿದ್ದೀರಾ ಅಷ್ಟು ಅದರ ಅಕಾರ್ಡಿಂಗ್ ನೀವು ಎಷ್ಟು ಏಲಕ್ಕಿ ಬೀಜಗಳನ್ನು ಹಾಕಬೇಕೋ ಹಾಕಿ. ಹಾಲನ್ನು 1 ಟೈಮ್ ಫುಲ್ ಮಿಕ್ಸ್ ಮಾಡಿ ಎಲ್ಲ ಕಂಬೈನ್ ಆಗುವ ತನಕ. ಆ್ಯಂಡ್ ನಾವು ಅದು ಪೇಡಾಸ್ಗಳನ್ನು ರೆಡಿ ಮಾಡಿದ್ದೀವಲ್ಲ ಅದನ್ನು ಆ ಹಾಲಲ್ಲಿ ಹಾಕಿ 1 ಟೈಮ್ ಕುದಿ ಬರಲಿ.
ಓಕೆ ದ್ಯಾಟ್ಸ್ ಇಟ್. ಈಗ ಕುದಿ ಬಂತು, ಎಲ್ಲ ರಸಮಲಾಯಿದು ಪೇಡಾಸ್ಗಳೆಲ್ಲ ಫ್ಲೋಟ್ ಆಗ್ತುಂಟು. ಇಲ್ಲಿಗೆ ಪ್ರಾಸೆಸ್ನ ಸ್ಟಾಪ್ ಮಾಡಿ ಕಡಾಯಿನ ಆ ಸ್ಟವಿಂದ ತೆಗೆದು ಬೇರೆ ಕಡೆ ಇಟ್ಟು ಲಿಡ್ನ ಹಾಫ್ ಕ್ಲೋಸ್ ಮಾಡಿ ಆ್ಯಂಡ್ ಲೆಟ್ ಇಟ್ ಕೂಲ್ ಫಾರ್ ರೂಮ್ ಟೆಂಪ್ರೇಚರಲ್ಲೇ ಕೂಲ್ ಆಗಲಿ. ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಆಯಿತು. ಲಾಸ್ಟಿಗೆ ನಿಮ್ಮ ತೆಗಿರುವ ಒಂದು ಫ್ಯಾನ್ಸಿ ಬೌಲ್ನ ತಗೊಳ್ಳಿ, ಸರ್ವ್ ಮಾಡಿ ಆ್ಯಂಡ್ ಎಂಜಾಯ್. ಓಕೆ ಇಟ್ಸ್ ಟೈಮ್ ಟು ಟೇಸ್ಟ್. ಹೇಗಾಗಿದೆ ಗೊತ್ತಿಲ್ಲ, ಸಿಂಪಲಾಗಿ ಮಾಡಿದ್ದು. ಸೊ ನೋಡ, ಇಟ್ಸ್ ಗುಡ್. ಸಿಹಿ ಕಮ್ಮಿ ಆಯಿತು, ಒಳ್ಳೆದುಂಟು. ಸೇಮ್ ಸಿಚುವೇಶನ್, ಸಿಹಿ ಕಮ್ಮಿ. ಇಷ್ಟು ಮಾಡಿದ್ದು ಒಳ್ಳೆ. ಐ ಥಾಟ್ ಇದಕ್ಕಿಂತ ವರ್ಸ್ಟ್ ಆಗ್ತದೆ ಅಂತ, ಬಟ್ ಆಗಲಿಲ್ಲ, ಒಳ್ಳೆಯದಾಗಿದೆ. ಐ ಕ್ಯಾನ್ ಟ್ರೈ. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ, ಅಮ್ಮನಿಗೆ ಸರಿ ಆಗ್ತದೆ. ಬಿಕಾಸ್ ಶುಗರ್ ಇಸ್ ವೆರಿ ಲೆಸ್. ಅ ಪರ್ಸನ್ ಹೂ ಲೈಕ್ಸ್ ಮೋರ್ ಶುಗರ್ ಲೈಕ್ ಮೀ, ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ. ಸೊ ಲೆಟ್ಸ್ ಹೆಡ್ ಓವರ್ ಟು ದಿ ನೆಕ್ಸ್ಟ್ ರೆಸಿಪಿ. ಕ್ಯಾಶ್ಯೂಸ್ ನೋಡಿ ಕೂಡಲೇ ಗೊತ್ತಾಯ್ತಲ್ಲ ಏನು ಮಾಡ್ತಿದ್ದೀನಿ ಅಂತ. ಸೊ ಥರ್ಡ್ ರೆಸಿಪಿ ಈಸ್ ಕಾಜು ಕತ್ಲಿ. ಇಲ್ಲಿ ನಾನು ಕ್ಯಾಶ್ಯೂಸ್ ತೊಗೊಂಡಿದ್ದೀನಿ, ಕ್ವಾಂಟಿಟಿ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಆ್ಯಂಡ್ ಅಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ ಅರೌಂಡ್ ಜಾಸ್ತಿ, ಹೌದು, ಫುಲ್ ಕ್ರಮ್ಸ್ ಆಗುವ ತನಕ ಮಾಡಿ. ಆ್ಯಂಡ್ ಇಲ್ಲಿ ಪ್ಯಾನಲ್ಲಿ ನೆಕ್ಸ್ಟ್ ಪ್ರಾಸೆಸಸ್ ಶುಗರ್ ಸಿರಪ್, ಅದೇ ಮೀಡಿಯಮ್ ಸ್ವೀಟ್ ಶುಗರ್ ಸಿರಪ್ನ ರೆಡಿ ಮಾಡ್ತಿದ್ದೀನಿ. ಅದನ್ನು ಜಾಸ್ತಿ ನೀರು ಹಾಕಬೇಡಿ, ಕಮ್ಮಿ ನೀರು ಹಾಕಿ ಅದನ್ನು ರೆಡ್ಯೂಸ್ ಮಾಡಿ, ಜಾಸ್ತಿ ನೀರಿದ್ದರೆ. ಓಕೆ, ಶುಗರ್ ಸಿರಪ್ ಇಸ್ ರೆಡಿ. ಅದಕ್ಕೆ ನಾನದು ಕಾಜು ಎಲ್ಲ ಮಿಕ್ಸ್ ಮಾಡಿ ಇಟ್ಟದ್ದಲ್ಲ, ಅದನ್ನೆಲ್ಲ ಆ ಶುಗರ್ ಸಿರಪ್ಪಿಗೆ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಒಳ್ಳೆ ಮಿಕ್ಸ್ ಕೊಡಿ, ಎಲ್ಲ ಶುಗರ್ ಸಿರಪ್ ಎಲ್ಲ ಅಬ್ಸರ್ಬ್ ಆಗೋ ತನಕ ಮಿಕ್ಸ್ ಮಾಡಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಥಿಂಗ್ ನೋಟಿಸ್ ಮಾಡ್ತೀರಾ ನೀವು, ಅದು ಪೇಸ್ಟ್ ಇದೆಯಲ್ಲ ಆ ಪ್ಯಾನನ್ನು ಅಂಟ್ಕೊಳ್ಳೋದಿಲ್ಲ, ಫುಲ್ ಸಪ್ರೇಟಾಗಿ ಹೋಗ್ತದೆ. ಪ್ಯಾನಿಂದ ಸಪ್ರೇಟ್ ಆಗುವ ತಕ್ಷಣವೇ ನಾನಿಲ್ಲಿ 1 ಸ್ಪೂನ್ ಘೀನ ಆ್ಯಡ್ ಮಾಡ್ತಿದ್ದೀನಿ ಫಾರ್ ದ್ಯಾಟ್ ವೆರಿ ದೇಸಿ ಏನಂತಾರೆ ಫ್ರೇಗ್ರೆನ್ಸ್ ಆ್ಯಂಡ್ ಟೇಸ್ಟ್. ಅದನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ ಚೆಂದ ಮಾಡಿ ಅಲ್ಲೇ ಪ್ಯಾನಲ್ಲೇ ಮಸಾಜ್ ಕೊಡಿ ಆ್ಯಂಡ್ ಫ್ಲೇಮ್ನ ಆಫ್ ಮಾಡಿ. ನಾನಲ್ಲಿ ಒಂದು ಪ್ಲೇಟಲ್ಲಿ ಒಂದು ಪಾರ್ಚ್ಮೆಂಟ್ ಪೇಪರ್ನ ಹಾಕಿದ್ದೀನಿ. ಆ ಪೇಪರಿಗೆ ಸ್ವಲ್ಪ ಘೀ ಅಂಟಬಾರ್ದಂತ, ಘೀ ಜಾಸ್ತಿ ಹಾಕಬೇಕಂತಿಲ್ಲ, ಸ್ವಲ್ಪ ಡ್ರಾಪ್ ಹಾಕಿ ಎಲ್ಲ ಪೇಪರಿಗೆಲ್ಲ ಸ್ಪ್ರೆಡ್ ಮಾಡಿ. ಮೊದಲು ಪೇಪರಿಗೆ ಸ್ಪ್ರೆಡ್ ಮಾಡಿ ಆದಮೇಲೆ ಅದು ನಾವು ಕಾಜು ಕತ್ಲಿಗೆ ಮಿಕ್ಸ್ಚರ್ ಮಾಡಿದ್ವಿ ಅಲ್ಲ, ಅದನ್ನು ಪೇಪರಲ್ಲಿಟ್ಟು 1 ಟೈಮ್ ಜಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಅಲ್ಲೇ. ಈಗ ಮಿಕ್ಸ್ಚರ್ ಇದು ಕರೆಕ್ಟ್ ಸ್ವಲ್ಪ ಬಿಸಿ ಇರೋದು, ಅದಕ್ಕೆ ನಾನು ಫುಲ್ ಸ್ಕ್ವೇರ್ ಶೇಪಲ್ಲಿ ಅದಕ್ಕೆ ಸೆಟ್ ಮಾಡಿಸ್ತಿದ್ದೀನಿ, ಸೊ ದ್ಯಾಟ್ ನಂಗೆ ಕಟ್ ಮಾಡಲಿಕ್ಕೆ ಈಸಿ ಆಗ್ತದಂತ ಹೇಳಿ. ಈಗ ಒಂದು ನೈಫ್ ತಗೊಂಡು ಅದನ್ನು ಪೀಸಸಲ್ಲಿ ಕಟ್ ಮಾಡಿ, ನೀವು ಬೇಕಾದ್ರೆ ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಬೋದು, ಇಲ್ಲಾಂದರೆ ಸಣ್ಣ ಕ್ಯೂಬ್ಸಲ್ಲಿ ಕೂಡ ಕಟ್ ಮಾಡಿ ಇಡ್ಬೋದು. ಕಟ್ ಮಾಡಿ ಆದಮೇಲೆ ಅದನ್ನು ಫ್ರಿಜ್ಜಲ್ಲಿ ಇಡಿರಿ ಫಾರ್ ಅರೌಂಡ್ 15 ಮಿನಿಟ್ಸ್. ಆ್ಯಂಡ್ ಅದನ್ನು ಸಪ್ರೇಟಾಗಿ ಪೀಸಸ್ ಸಪ್ರೇಟ್ ಮಾಡಿ ಸರ್ವ್ ಮಾಡಿ. ಆ್ಯಂಡ್ ದ್ಯಾಟ್ಸ್ ಇಟ್, ಸಿಂಪಲ್ ಕಾಜು ಕತ್ಲಿ ಈಸ್ ರೆಡಿ. ಎಸ್, ಆ್ಯಂಡ್ ಯಾ, ಕಾಜು ಕತ್ಲಿ ಸ್ವಲ್ಪ ಶೇಪ್ ಔಟ್ ಆಗಿದೆ. ಮೊದಲೇ ಹೇಳಿದ್ದು ಓನ್ಲಿ 90% ಮಾತ್ರ ಗ್ಯಾರಂಟಿ ಕೊಡೋದು ಕರೆಕ್ಟ್ ಆಗ್ತದೆ ಅಂತ ಹೇಳಿ. ಸದ್ಯಕ್ಕೆ ಗಟ್ಟಿ ಬಂದಿದೆ. ಓಕೆ, ಇಟ್ಸ್ ಗುಡ್, ಸಕ್ಸಸ್ಫುಲ್. ಸ್ವಲ್ಪ ಕ್ಯೂಬ್ಸ್ ಸ್ವಲ್ಪ ದೊಡ್ಡಾಗಬೇಕಿತ್ತು, ಡೈಮಂಡ್ ಶೇಪ್ ಆಗಬೇಕಿತ್ತು, ಬಟ್ ಸ್ಕ್ವೇರ್ ಆಗಿದೆ. ಇನ್ನು ಯಾವುದೆಲ್ಲ ಉಳಿದಿದೆ? ಪುಡಿಂಗ್ ಆಯಿತು, ಇದೆಂತ
ರಸಮಲೈ ಆಯಿತು, ಕಾಜು ಕತ್ಲಿ ಆಯಿತು. ಕಾಜು ಕತ್ಲಿ ತಮ್ಮ ಎಸ್ ಆಯಿತು. ಚಾಕ್ಲೇಟ್ ಮೂಸನ್ನು ನೋಡಿದೆ. Yeah, let's head over to the next dessert. ಚೆನ್ನಾಗಿದೆ. ಓಕೆ, ಎಲ್ಲ ಮನೆಯವರಿಗೆಲ್ಲ ಕೊಟ್ಟು ಬಂದೆ. ಇದರ್ ಖಾಲಿ ಪ್ಲೇಟ್ ಒಂದು ಸಿಕ್ಕಿಲ್ಲ. ಸರಿ ಕಟ್ ಒಳ್ಳೆದೇ, ನಾನು ಇಲ್ಲೇ ತಿಂದೋದೆ, ಇಲ್ಲಾಂದ್ರೆ ಅದು ಸಿಗೋದಿಲ್ಲ. ಪಾಪ ನನ್ನ ಚೆರು ಹುಡ್ತಿದ್ದ, ಕಾಲು ಸುತ್ತಾ ಇದೆ. ತುಕನ ಆಡೆಂಗ ತುಕನ ಆಡೆ ಸುಮಾರು ಪೊಳಿತತ್. ಹಾಂ ಸುಮ್ಮನೆ ನಿಂತ್ರೆ ಸ್ವೀಟ್ खाऊन भाई लक लफिए ಅವ್ನಿಗೆ ಸಿಗಲೇ ಇಲ್ಲ. ಫಸ್ಟ್ ಟೈಮ್ ಏನೋ ಎಲ್ಡನಿಗೆ ಆಸೆ ಆಯ್ತಪ್ಪ, ಎಂತ ಅಂತ ಗೊತ್ತಿಲ್ಲ. ಓಕೆ, ಮಿಕ್ಸ್ಡ್ ರೆಸಿಪಿಯಲ್ಲಿ ಸಿಗುವ. ಸೊ ನೆಕ್ಸ್ಟ್ ಮಾಡುವಂಥ ರೆಸಿಪೀಸ್ ಚಾಕ್ಲೇಟ್ ಮೂಸ್ ಫುಲ್ಲಲ್ಲ, ಸ್ವಲ್ಪ ಕಾಫಿದು ಫ್ಲೇವರ್ ಬರ್ತದೆ. ಹೆಸರನ್ನ ಚೇಂಜ್ ಮಾಡುವ, ಇಟ್ಸ್ ಕಾಫಿ ಮೂಸ್. ಓಕೆ, ಸುಮಾರು ದಿವಸದಿಂದ ಮಾಡಬೇಕಂತ ಇದ್ದದ್ದು, ಬಟ್ ಆಗಲಿಲ್ಲ. ಸೊ ಇವತ್ತು ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ಪನ್ನೀರ್ ತಗೊಂಡಿದ್ದೀನಿ ನಾನು. ಬೈ ದ ವೇ ಪನ್ನೀರ್ ತುಂಬ ಗಟ್ಟಿ ಇತ್ತು, ಫ್ರಿಜ್ಜಲ್ಲಿ ಇತ್ತು ಅದು, ಅದಕ್ಕೆ ಚಾಕು ತೊಗೊಂಬಂದು ಕಟ್ ಮಾಡ್ತಿದ್ದೀನಿ. ಲಾಸ್ಟಿಗೆ ನೈಫಿಂದ ಹೆಲ್ಪ್ ಆಗಲಿಲ್ಲ ಅಂತೇಳಿ ನಾನೇ ಕೈಯಿಂದ ಪುಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಪೀಸಸ್ಸಲ್ಲಿ. ಅದು ಸಹ ಮಧ್ಯದಲ್ಲಿ ಗಟ್ಟಿ ಇತ್ತು. ಸೊ ನಾನು ಜಾಸ್ತಿ ಅದರಲ್ಲಿ ಟೈಮ್ ಪಾಸ್ ಮಾಡಲಿಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂದೆ ಹೋದೆ. ಪನ್ನೀರ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಹಾಫ್ ಸ್ಪೂನ್ ಆಫ್ ಕಾಫಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ. ಹಾಫ್ ಸ್ಪೂನ್ಗಿಂತ ಜಾಸ್ತಿನೇ ಉಂಟು, ಬಟ್ ಪರವಾಗಿಲ್ಲ. ಪನ್ನೀರ್ ಕ್ವಾಂಟಿಟಿನ ಕಂಪೇರ್ ಮಾಡಿದರೆ ಕಾಫಿ ಈಸ್ ಇನಫ್. ಕಾಫಿ ಆದಮೇಲೆ ಇಲ್ಲಿ 1 ಸ್ಪೂನ್ ಆಫ್ ಹನಿ ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನ್ ಸಾಕಾಗೋದಿಲ್ಲ ಅನಿಸೋದೆ, ಬೇಡ 2 ಸ್ಪೂನ್ಸ್ ಆಫ್ ಹನಿ. ಈ ಸ್ವೀಟ್ನೆಸ್ಸಿಗೆ ಶುಗರ್ ಬೇಡ ಈ ಸರಿ, ಹನಿನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ದೀನಿ. ಬೇಕಾದರೆ ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡ್ಬೋದು. ಗ್ರೇಟ್ ಮಾಡುವಾಗಲೇ ಚಾಕ್ಲೇಟ್ ಕಟ್ಟಾಯ್ತು, ಬೇಜಾರಾಯ್ತು ಸ್ವಲ್ಪ, ನೋ ವರೀಸ್. ಫಸ್ಟ್ ಪೀಸನ್ನು ಒಳಗಿಡುವ, ಸೆಕೆಂಡ್ ಪೀಸಿಂದನೇ ವರ್ಕೌಟ್ ಮಾಡುವ. ಇಲ್ಲಿ ಅರೌಂಡ್ ಎಷ್ಟು ಹೇಳ್ಬೋದು, ಎಷ್ಟು ಚಾಕ್ಲೇಟ್ ಇಷ್ಟ ಉಂಟು ಅಷ್ಟೇ ಚಾಕ್ಲೇಟ್ನ ಹಾಕಿ. ಸೊ ಫೈನಲಿ ಕಷ್ಟದ ಕೆಲಸ ಮುಗೀತು. ಗ್ರೇಟ್ ಮಾಡಿ ಕೈಯೆಲ್ಲ ನೋವಾಗಿತ್ತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾವಿಲ್ಲಿ ಚಾಕ್ಲೇಟ್ ಸಾಸ್ ಆ್ಯಡ್ ಮಾಡ್ತಿದ್ದೀವಿ. ನೀವು ಬೇಕಾದರೆ ಕೋಕೋ ಪೌಡರ್ ಆ್ಯಡ್ ಮಾಡ್ಬೋದು, ನನ್ನ ಹತ್ರ ಇರಲಿಲ್ಲ. ಸೊ ಚಾಕ್ಲೇಟ್ ಸಿರಪ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ಮಿಕ್ಸಿ ಜಾರ್ನ ಕ್ಲೋಸ್ ಮಾಡಿ ಆ್ಯಂಡ್ ಮಿಕ್ಸ್ ಮಾಡಿ ವಾಪಸ್ ಬರ್ತೀನಿ. ಚಾಕ್ಲೇಟ್ ಮೂಸ್ ರೆಡಿ ಆಯಿತು, ಕಾಫಿ ಮೂಸ್ ರೆಡಿ ಆಯಿತು. ಈಗ ಸ್ಪೂನ್ ಡ್ರಾಪ್ ಟೆಸ್ಟ್ ಮಾಡುವ. ಎಲ್ಲಾದರೂ ಅದು ಕೆಳಗೆ ಬಿದ್ದರೆ ಆಗಲಿಲ್ಲ ಅಂತ ಅರ್ಥ, ಕೆಳಗೆ ಬೀಳಲಿಲ್ಲ ಅಂದರೆ ದ್ಯಾಟ್ ಈಸ್ ರೆಡಿ. ಓಕೆ, ನಾನು ಬೇಕಂತ ಅದನ್ನು ಕೆಳಗೆ ಹಾಕಿದ್ದು. ಸೊ ಮೂಸ್ ಇಸ್ ರೆಡಿ. ನೀವು ಇದನ್ನು ಚಾಕ್ಲೇಟ್ ಐಸಿಂಗ್ ಆಗಿ ಯೂಸ್ ಮಾಡ್ಬೋದು, ಕೇಕಿಗೆ ಅಥವಾ ಎನಿ ಅದರ್ ಡಿಸರ್ಟ್ಸ್. ಈಗ ಚೆಂದ ಮಾಡಿ ಒಂದು ಬೌಲಿಗೆ ಸರ್ವ್ ಮಾಡುವ, ಎಲ್ಲ ಡಿಸೈನ್ ಎಲ್ಲ ಮಾಡುವ. ದಟ್ಸ್ ಇಟ್. ಓಕೆ, ರೆಡಿ. ಆ್ಯಂಡ್ ಹೊರಗೆ ಜೋರು ಮಳೆ ಬರ್ತುಂಟು. ಐ ಡೋಂಟ್ ನೋ ವೆದರ್ ಮೈ ವಾಯ್ಸ್ ಇಸ್ ಆಡಿಬಲ್ ಆರ್ ನಾಟ್. ಫೀಲ್ ಇಟ್ ಜಸ್ಟ್. ಜೋರು ಮಳೆ ಬರ್ತುಂಟು, ಗುಡ್ಡೆಲ್ಲ ಕರೆಂಟ್ ಹೋಯ್ತು. ಲೆಟ್ ಮಿ ಟೇಸ್ಟ್. ಹೇಗೆ ತೆಗೆಯೋದು? You guys can try this. ಒಳ್ಳೆದುಂಟು. ಕೇಕಿದ ಐಸಿಂಗ್ ಸೈಜ್ ಯೂಸ್ ಮಾಡ್ಬೋದು. ಅಮ್ಮನಿಗೆ ಟೇಸ್ಟ್ ಮಾಡಿಸಿ ನೋಡುವ ಹೇಗೆ ಅನಿಸ್ತಂತ ಅವರಿಗೆ. ಎಸ್, ಅಪ್ರೂವ್ಡ್, ಒಳ್ಳೆದಾಗಿದೆ ಅಂತೆ.
ಸುಳ್ಳು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಯಿತು. ಯು ಗೈಸ್ ಕ್ಯಾನ್ ಟ್ರೈ. So next will be the most difficult desserts of all, which is donuts. Yes. ಮೊದಲೇ ಹೇಳಿದ್ದೆ ಇದಕ್ಕೆ ನಾನು 50% ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿ. ಎಂತ ಮಾಡೋದು, ಡೋ ಅಲ್ಲಿ ಮಾಡೋದಲ್ಲ, ಸೊ ಇದಕ್ಕೆಲ್ಲ ಡೋ ಬೇಕಂತಿರಲಿಲ್ಲ. Praying to God that it will be successful. ಒಳ್ಳೆದಾಗಿದೆ, ನನಗೆ ಸ್ವಲ್ಪ ಖುಷಿ ಆಗ್ತದೆ. ಆಗೋದಿಲ್ಲ ಅಂದರೆ ಬೇಜಾರಾಗ್ತದೆ. ಫಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡುವ, ಮತ್ತೆ ಡೋನಟ್ಸ್ನ ಸ್ಟಾರ್ಟ್ ಮಾಡ್ತೇವೆ. ಅಂತ ಸಿಗ್ತೀನಿ. ಈಗ ನಾನು ಡೋನಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಬಿಸಿ ಹಾಲನ್ನ ತಗೊಂಡಿದ್ದೀನಿ. ಅದೇ ಹಾಲಿಗೆ 2 ಸ್ಪೂನ್ಸ್ ಆಫ್ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಕಮ್ಸ್ ದ ಮೋಸ್ಟ್ ಟ್ರಿಕಿಯೆಸ್ಟ್ ಇಂಗ್ರೀಡಿಯೆಂಟ್. ಎಸ್, ದ್ಯಾಟ್ ಈಸ್ ಡ್ರೈ ಈಸ್ಟ್. ಎಷ್ಟು ಹಾಕಬೇಕಂತ ಗೊತ್ತಿಲ್ಲ, ನಂಗೆ ಎಂಥದ್ದು ಐಡಿಯಾ ಇಲ್ಲ ಡ್ರೈ ಈಸ್ಟ್ ಎಷ್ಟು ಹಾಕಬೇಕಂತ. ಸೊ ಕಣ್ಣು ಮುಚ್ಚಿ 1 ಸ್ಪೂನ್ ಹಾಕಿಬಿಟ್ಟೆ. ಈಗ ಡೋ ಮಾಡಲಿಕ್ಕೆ ರೆಡಿ ಮಾಡುವ. ಇಲ್ಲಿ ನಾನು 1 ಕಪ್ಪಷ್ಟು ಮೈದಾನ ಯೂಸ್ ಮಾಡಿದ್ದೀನಿ. ಐ ಹೋಪ್ ಸೊ ಇಷ್ಟು ಸಾಕು ಅಂತ ಅನಿಸ್ತದೆ ನನಗೆ, ಅದಕ್ಕೆ 1 ಕಪ್ನ ಯೂಸ್ ಮಾಡಿದ್ದೀನಿ. ಮೈದಾ ಆದಮೇಲೆ ಸಾಲ್ಟ್ ಹಾಕಿದ್ದೀನಿ. ಡೋ ನೀಟ್ ಮಾಡುವಾಗಲೇ ನನಗೆ ಡೋ ತುಂಬ ಸ್ಟಿಕ್ಕಿ ಅನಿಸ್ತು. ಸೊ ನಾನು ಎಕ್ಸ್ಟ್ರಾ ಮೈದಾನ ಸ್ವಲ್ಪ ಆ್ಯಡ್ ಮಾಡಿದೆ. ಐ ಡೋಂಟ್ ನೋ ಇಟ್ಸ್ ಕರೆಕ್ಟ್ ಆರ್ ನಾಟ್, ಅದು ಟೆಕ್ಸ್ಚರ್ ಆ ಥರನೇ ಇರ್ತದೆ ಅಂತ ಅದು ಗೊತ್ತಿಲ್ಲ. ಎಲ್ಲಾದರೂ ಸರಿ ಆಗಲಿಲ್ಲ ಆದರೆ ಹೋಯಿತು. ಸೊ ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್. ಫಾರ್ ಆಲ್ಮೋಸ್ಟ್ 10 ಮಿನಿಟ್ಸ್ ಡೋನ ನೀಟ್ ಮಾಡಿದ್ರು ಈ ಥರ ಸ್ಟಿಕ್ಕಿ ಇತ್ತು. ಸೊ ಅಂದ್ಕೊಂಡೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟಿದ್ರೆ ಸರಿ ಆಗ್ಬೋದಂತ. ಇಲ್ಲಿ ನಾನೊಂದು ಬೌಲ್ ತಗೊಂಡಿದ್ದೀನಿ ಆ್ಯಂಡ್ ಗ್ರೀಸ್ ಇಟ್ ವಿತ್ ಆಯಿಲ್. ನೀವು ರೆಡಿ ಮಾಡಿದಂಥ ಡೋ ಇದೆಯಲ್ಲ ಅದನ್ನು ಆ ಬೌಲಿಗೆ ಇಡಿರಿ. ಡೋ ಮೇಲೆ ಸ್ವಲ್ಪ ಆಯಿಲ್ನ ಹಚ್ಚಿ ಇದನ್ನು ಅರ್ಧ ಗಂಟೆಗೆ ರೆಸ್ಟಿಗೆ ಇಡಿರಿ. ಕವರ್ ಮಾಡಿ ಫುಲ್ ಕಂಪ್ಲೀಟ್ ವಿತೌಟ್ ಡಿಸ್ಟರ್ಬೆನ್ಸ್. ಸೊ ಅರ್ಧ ಗಂಟೆ ಆಮೇಲೆ ಸಿಗುವ. ಓಕೆ, ಸೊ ಅರ್ಧ ಗಂಟೆ ಆಯಿತು. ಐ ಥಿಂಕ್ ಸೊ ಡೋ ಇಸ್ ರೆಡಿ. ಐ ಡೋಂಟ್ ನೋ, ಈ ಥರ ಟೆಕ್ಸ್ಚರ್ ಉಂಟು. ಫ್ರೈ ಮಾಡಿ ನೋಡುವ. ಈಗ ಡೋನಟಿಗೆ ಶೇಪ್ ಕೊಡ್ತಿದ್ದೀನಿ. ಫಸ್ಟ್ ಒನ್ ಜಸ್ಟ್ ಕೈಯಲ್ಲೇ ಮಾಡಿದ್ದು ನಾನು, ಏನು ಬೇಲನೇನು ಯೂಸ್ ಮಾಡಲಿಲ್ಲ. ನಾನು ಈಗಷ್ಟೇ ಕಿಚನ್ ಕೌಂಟರೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸೊ ಮೈದಾ ಯೂಸ್ ಮಾಡಲಿಕ್ಕೆ ಮನಸ್ಸಿರಲಿಲ್ಲ, ಪುನಃ ಗಲೀಜಾಗ್ತದೆ ಅಂತ ಹೇಳಿ. ಅದಕ್ಕೆ ಅದು ಡೋ ಸ್ವಲ್ಪ ಸ್ಟಿಕ್ ಆಗ್ತಿತ್ತು. ಔಟರ್ ಸರ್ಕಲಿಗೆ ಒಂದು ಕಂಟೈನರ್ ಇದ್ದು ಕ್ಯಾಪ್ ಇತ್ತು, ಅದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನರ್ ಸರ್ಕಲಿಗೆ ಇಲ್ಲೊಂದು ಬಾಟಲ್ ಇದ್ದು ಕ್ಯಾಪ್ ಸಿಕ್ತು, ಅದನ್ನು ಯೂಸ್ ಮಾಡಿ ಪ್ರೆಸ್ ಮಾಡ್ತಿದ್ದೀನಿ. ಸೊ ಎಸ್, ಸಾರಿ, ಇದೆಲ್ಲ ಡೋನಟ್ಸ್ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ಎಸ್, ಆ್ಯಸ್ ಎಕ್ಸ್ಪೆಕ್ಟೆಡ್ ಡೋನಟ್ ಆಗಲಿಲ್ಲ. ಸೀದಾ ಹೋಗಿ ಮೇದು ವಡ ಆಯಿತು. ಅದೇ ನಾನು ನೋಡಿ ನಗ್ತಿದ್ದೀನಿ, ಆಗದಿಂದ ಕಂಟ್ರೋಲ್ ಆಗಲಿ. ಈಗ ಸದ್ಯಕ್ಕೆ ಕಾಮ್ಡೌನ್ ಆಗಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ನಿಲ್ಲೋ ಜನ ಅಲ್ಲ. ದಯವಿಟ್ಟು ಸಿ ಡೋನಟ್ ಎಂತ ಇದೆ ಅಂತ ಹೇಳಿ. ಬಿಸಿ ಮೇದು ಮಾಡೋಕ್ಕಿಂತಲೂ ಇಂಥ ಕಡೆ ಆಗೋಗಿದೆ ಇದು. ಈಗಷ್ಟೇ ಅದು ಸಹ ನಾನು ದಪ್ಪೆಲ್ಲ ಸ್ಲೋ ಫ್ಲೇಮಲ್ಲೇ ಮಾಡಿದ್ದು, ಬಟ್ ಆಗಲಿಲ್ಲ, ಫೇಲ್. ಗೊತ್ತಿತ್ತು ಆಗ್ತದೆ ಅಂತ ಹೇಳಿ. ಸೊ ನಾವು ಮೋಮೋಸ್ ಮಾಡ್ತಿದ್ದೇವೆ ಈಗ. ಸ್ಟಿಲ್ ಡೋ ಉಂಟು. ಎಂತ ಮಾಡೋದು, ಬಿಸಾಡಬೇಕಿದೆ ನನಗೆ. ಎಲ್ಲ ಮುಗೀತು ಕೆಲಸ. ಕಿಚನೆಲ್ಲ ಕ್ಲೀನ್ ಮಾಡಿಯೇ ಬಂದೆ. ಬಿಕಾಸ್ ಬೆಳಿಗ್ಗೆ ನನಗೆ ಬೈಗಳು ಕೀಳಲಿಕ್ಕೆ ನನ್ನ ಮನಸ್ಸೇ ಇಲ್ಲ ಒಂಚೂರು. ಯಾಕೆಂದರೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಡೆಸರ್ಟ್ಸ್. ಸುಮ್ಮನೆ ಕಾರಿದು ಮತ್ತೆ ಎಂಥದ್ದು ಹೇಳೋದೇ ಇಲ್ಲ. ನೋ ವರೀಸ್, ವಾಟ್ ಎವರ್ ಇಟ್ ಈಸ್. ಈಗ ಎಲ್ಲಿದ್ದೆ? ಹಾಂ, ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಡೆಸರ್ಟ್ಸ್ ಅಲ್ಲಿ ಒಂದು ಫೇಲ್ ಆಯಿತು. ಎಕ್ಸ್ಪೆಕ್ಟೆಡ್ ಇತ್ತು,
ಬಟ್ ಸ್ಟಿಲ್ ಟ್ರೈ ಮಾಡಿದೆ ಆಗಲೇ ಇಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ನೋ ವರೀಸ್, 4 ಡಿಸರ್ಟ್ಸ್ ಒಳ್ಳೆದಾಯಿತು, ಖುಷಿ ಆಯ್ತದೆಲ್ಲ. ಫುಲ್ ಡಿಟ್ಟೋ ಸಿಮಿಲರ್ ಆಗಲಿಲ್ಲ, ಸ್ವಲ್ಪ ಅದರ ಸಿಬ್ಲಿಂಗ್ ಥರ ಆಯಿತು. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ, ಬೇಕಾದರೆ ಟ್ರೈ ಮಾಡಿ, ಇಲ್ಲದೆ ನಾನು ಫೋರ್ಸ್ ಮಾಡೋದಿಲ್ಲ. ಟ್ರೈ ಮಾಡಿ ಆ್ಯಂಡ್ ಲೆಟ್ ಮೀ ನೋ ಹೌ ಇಟ್ ಟರ್ನ್ ಔಟ್ ಟು ಬಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಸುಮಾರು ಉದ್ದ ಆಯಿತು ವಿಡಿಯೋ, ಐ ನೋ, ಅರೌಂಡ್ 30 ಮಿನಿಟ್ಸ್, ಎಸ್, ಅರ್ಧ ಗಂಟೆ ಆಯಿತು ಅನಿಸ್ತದೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.